ನಮಸ್ಕಾರ ಸ್ನೇಹಿತರೆ, ರುಚಿರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಾಜು ಮಟರನ್ನು ಸ್ಟೀಮ್ ಮಾಡಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಮುಂಚೆ ಕಾಜು ಮಸಾಲನ್ನು ಮಾಡಿದ್ದೀವಿ, ಆಲೂ ಮಟರನ್ನು ಮಾಡಿದ್ದೀವಿ. ಆದರೆ ಇವತ್ತಿನ ರೆಸಿಪಿ ಅದೆರಡಕ್ಕಿಂತ ಭಿನ್ನವಾದ್ದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾವಿಲ್ಲಿ ಅರ್ಧ kg ಬಟಾಣಿನ ಬಿಡಿಸಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು 10ರಿಂದ 15 ಗೋಡಂಬಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿನ ತೊಗೋಬಹುದು. ಬಟಾಣಿನೂ ಅಷ್ಟೇ, ಗೋಡಂಬಿನೂ ಅಷ್ಟೇ. ಒಮ್ಮೆ ನೀರಲ್ಲಿ ಇದನ್ನ ತೊಳ್ಕೊಳ್ಳೋಣ. ಜಸ್ಟ್ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಬಗ್ಸ್ಕೊಂಡಿದ್ದೀನಿ ಅಷ್ಟೇ. ನೀರು ಹಾಕೋ ಅಗತ್ಯ ಇಲ್ಲ. ಇದನ್ನ ಹಾಗೇ ಕುಕ್ಕರಲ್ಲಿಟ್ಟು ಸ್ಟೀಮ್ ಮಾಡ್ಕೊಳ್ಳೋಣ. ಒಂದು 2ರಿಂದ 3 ವಿಷಲ್ ಬಟಾಣಿ ನೀಟಾಗಿ ಬೇಯಬೇಕು. ಅಷ್ಟರಲ್ಲಿ ಈ ಕಡೆ ಪ್ಯಾನಲ್ಲಿ ಮಿಕ್ಕಿರೋ ಮಸಾಲೆನೂ ಕೂಡ ರೆಡಿ ಮಾಡ್ಕೊಳ್ತೀನಿ. ಒಂದು 4ರಿಂದ 5 ಸ್ಪೂನು ಎಣ್ಣೆನ ತೊಗೊಂಡಿದ್ದೀನಿ. ಜೊತೆಗೆ ಮಸಾಲೆ ನಾನು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಲಾವ್ ಎಲೆ, ಒಂದು ಸಣ್ಣ ತುಂಡು ಚಕ್ಕೆ, 4 ಲವಂಗ, 2 ಏಲಕ್ಕಿ, ಇನ್ನೊಂದು 8-10 ಗೋಡಂಬಿ, 1 ಮೆಣಸಿನಕಾಯಿ, ಜೊತೆಗೆ 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಜೊತೆಗೆ ಕೊತ್ತಂಬರಿ ಸೊಪ್ಪು. ಎಣ್ಣೆ ಕಾಯ್ತಾ ಇದ್ದ ಹಾಗೆ ಒಂದೊಂದಾಗಿ ಮಸಾಲೆನ ಸೇರಿಸ್ಕೊಳ್ಳೋಣ. ಚಕ್ಕೆ, ಪಲಾವ್ ಎಲೆ, ಲವಂಗ, ಏಲಕ್ಕಿ ಇಷ್ಟೇ ಹಾಕ್ಕೊಂಡಿರೋದು, ಬೇರೆ ಏನು ಕೂಡ ಹಾಕ್ಕೊಂಡಿಲ್ಲ. ಇವಾಗ ಸ್ವಲ್ಪ ಇದನ್ನ ಎಣ್ಣೆಲಿ ಬಾಡಿಸ್ಕೊಳ್ಳೋಣ. ನೆಕ್ಸ್ಟ್ ಇದ್ರ ಜೊತೆಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ ಇದನ್ನು ಕೂಡ ಸೇರಿಸಿ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೊಳ್ಳೋಣ. ನೆಕ್ಸ್ಟ್ ಇದರ ಜೊತೆಗೇ ಹೆಚ್ಚಿರೋವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ. ಸಿಂಪಲ್ಲಾಗಿ, ತುಂಬ ಅತಿ ಮಸಾಲೆ ಮಾಡಲ್ಲ ನಾನು ಯೂಶ್ವಲಿ ಗ್ರೇವೀಸ್ನ ಮಾಡೋವಾಗ. ಗೋಡಂಬಿ ಮತ್ತು ಬಟಾಣಿ ಟೇಸ್ಟು ಕೂಡ ಮೇಂಟೈನ್ ಆಗಬೇಕು, ಅದರ ಫ್ಲೇವರು. ಹಾಗಾಗಿ ಲೈಟಾಗಿ ಮಸಾಲೆ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಸಾಫ್ಟ್ ಆಗ್ತಾ ಇದ್ದ ಹಾಗೆ ಟೊಮೆಟೊನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಗೋಡಂಬಿ, ಒಂದೇ ಒಂದು ಒಣಮೆಣಸಿನಕಾಯಿ, ಖಾರನ ಆಮೇಲೆ ಹಾಕ್ಕೊಳ್ಳೋಣ. ಜಸ್ಟ್ ಇದು ಕಲರ್ ಬರೋದಕ್ಕೆ, ಕರಿ ಅನ್ನೋದಕ್ಕೋಸ್ಕರ ನಾನು ಸೇರಿಸ್ತೀನಿ ಅಷ್ಟೇ. ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಕೊನೆಯಲ್ಲಿ ಹಾಕೋದಕ್ಕೆ ಹಾಗೆ ಉಳಿಸ್ಕೊಳ್ತೀನಿ. ಈಗ ಇವೆಲ್ಲನೂ ಕೂಡ ನೀಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಈ ಥರ ಫುಲ್ ಸಾಫ್ಟಾಗಿ, ಫುಲ್ ಮುದ್ದೆ ಆಗಿ ಬರುತ್ತಲ್ಲ, ಅಷ್ಟು ಆಗೋವರೆಗೂ ಇದನ್ನ ಬಾಡಿಸ್ಕೊಂಡು ನೆಕ್ಸ್ಟ್ ಒಂದು ತಟ್ಟೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ. ಪೂರ್ತಿ ತಣ್ಣಗಾಗಬೇಕು ಇದು. ಸ್ವಲ್ಪ ಹೊತ್ತು ನಾನು ಹಾಗೆ ಇದನ್ನ ಬಿಟ್ಟಿದ್ದೀನಿ. ನೆಕ್ಸ್ಟು ಇವೆಲ್ಲ ತಣ್ಣಗಾಗೋಷ್ಟೊತ್ತಿಗೆ ಈ ಕಡೆ ಕುಕ್ಕರು ಕೂಡ ಆಗಿದೆ. 3 ವಿಷಲ್ಲಾಗಿ ತಣ್ಣಗಾದ ಮೇಲೆ ತಗೊಳ್ತಾ ಇದ್ದೀನಿ ನಾನು ಇದನ್ನ ಆಚೆ. ಬಟಾಣಿನೂ ಕೂಡ ಬೆಂದಿದೆ, ಇದು ಕೂಡ ತಣ್ಣಗಾಗಿದೆ. ಈಗ ನಾವೊಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಗೋಡಂಬಿ ಎಲ್ಲ ಏನು ಗೊತ್ತಾ, ಸ್ಟೀಮ್ ಮಾಡಿ ಮಾಡಿದಾಗ ಬೇರೆ ಟೇಸ್ಟ್ ಬರುತ್ತೆ, ಫ್ರೈ ಮಾಡಿ ಮಾಡಿದಾಗ ಬೇರೆ ಟೇಸ್ಟ್ ಬರುತ್ತೆ. ಬಟಾಣಿನೂ ಕೂಡ ಅಷ್ಟೇ. ಇವತ್ತು ನಾವು ಸ್ಟೀಮ್ ಮಾಡಿ ಮಾಡ್ತಿರೋದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಪೇಸ್ಟು ಕೂಡ ರೆಡಿ ಆಯಿತು. ಈಗ ನೆಕ್ಸ್ಟು ಮತ್ತೆ ಅದೇ ಪ್ಯಾನ್ಗೆ ಇನ್ನೊಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಜೀರಿಗೆ. ಈಗ ನಾವು ಅರಿಶಿನ ಕೂಡ ಹಾಕ್ಕೊಳ್ಳೋಣ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ. ಖಾರ ನಿಮಗೆ ಬೇಕಾದಷ್ಟು ತಕ್ಕನಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದ್ರ ಜೊತೆಗೇ ಇಮಿಡಿಯೇಟ್ಲಿ ಮಿಕ್ಸಿ ಮಾಡಿಟ್ಕೊಂಡಿರೋದನ್ನು ಕೂಡ ಸೇರಿಸ್ಕೊಳ್ತೀನಿ. ಯಾಕೆಂದರೆ ಜಾಸ್ತಿ ಹೊತ್ತು ಬಿಟ್ಟರೆ ಖಾರದ ಪುಡಿ ಎಣ್ಣೆಗೆ ಹಾಕಿರ್ತೀವಲ್ಲ, ಅದೊಂಥರ ಕರ್ಚಿದಂಗೆ ಆಗೋಗುತ್ತೆ. ಹಾಗಾಗಿ ನಾವು ತಕ್ಷಣವೇ ಇದನ್ನ ಹಾಕ್ಕೋಬೇಕು ಅದ್ರ ಜೊತೆಗೆ. ಈಗ ನಾವು ಇದನ್ನ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗಿರೋದು. ಹಸಿ ಅಂಶ ಎಲ್ಲ ಹೋಗಿ ಫುಲ್ ಗಟ್ಟಿ ಆಗ್ತಾ ಬಂದು ಎಣ್ಣೆ ಬಿಟ್ಕೊಳತ್ತಲ್ಲ, ಕಲರ್ ಕೂಡ ಬದಲಾಗುತ್ತೆ. ಅಷ್ಟು ಆಗೋವರೆಗೂ ನಾವು ಇದನ್ನು ನೋಡಿ, ಈ ಥರ ಎಣ್ಣೆ ಬಿಡ್ತಾ ಬರಬೇಕು. ಈ ಥರ ಇಷ್ಟು ಚಿಕ್ಕಾಗಿ ಬರೋವರೆಗೂ ಕೂಡ ನಾನು ಇದನ್ನ ಸಣ್ಣ ಊರಿನಲ್ಲಿ ಬಾಡಿಸ್ಕೊಂಡಿದ್ದೀನಿ. ಈಗ ಇದರ ಜೊತೆಗೆ ಸ್ಟೀಮ್ ಮಾಡಿಟ್ಟಿರುವಂಥ ಬಟಾಣಿ ಮತ್ತು ಗೋಡಂಬಿನೂ ಕೂಡ ಸೇರಿಸ್ಕೊಳ್ತೀನಿ. ಬಿಸಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಬಟಾಣಿ ಜಾಸ್ತಿ ಬೆಂದಿದ್ರೆ ಆಗ ನಾವು ಗ್ರೇವಿನ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಒಂದು ವೇಳೆ ಬಟಾಣಿ ಏನಾದರೂ ಸ್ವಲ್ಪ ಇನ್ನೂ ಬೇಯಬೇಕಿತ್ತು ಅಂತ ಅನಿಸಿದ್ರೆ ಆಗ ನಾವು ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಒಂದು 5 ನಿಮಿಷ ಜಾಸ್ತಿ ಕುದಿಸ್ಕೋಬಹುದು. ಈಗ ಬಟಾಣಿ ಬೆಂದಿರೋದ್ರಿಂದ ನಾನು ಚೆನ್ನಾಗಿ ತುಂಬ ತೆಳು ಮಾಡೋದಕ್ಕೆ ಹೋಗಲ್ಲ. ಸ್ವಲ್ಪ ತಿಕ್ಕಾಗಿಯೇ ಇದನ್ನ ಮೇಂಟೈನ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಕುದಿಸಿದ್ರೆ ಸಾಕಾಗತ್ತೆ. ಈಗ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಸಣ್ಣ ಊರಿನಲ್ಲೇ ಇದನ್ನ ಕುದಿಸ್ಕೊಳ್ತೀನಿ. ಒಂದು ಕುದಿ ಬರಲಿ, ಉಪ್ಪೆಲ್ಲ ಇದ್ರ ಜೊತೆಗೆ ಸೇರಿಕೊಳ್ಳಿ. ನೆಕ್ಸ್ಟು ಇದರ ಜೊತೆಗೇ ಈಗ ನಾವು ಸ್ವಲ್ಪ ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಗರಂ ಮಸಾಲನೂ ಕೂಡ ಸೇರಿಸೋಣ. ಜಸ್ಟ್ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ತೀನಿ ಅಷ್ಟೇ. ನಾನು ಗರಂ ಮಸಾಲಾನ ಕುದಿಸೋವಾಗ ಕೊನೆಯಲ್ಲಿ ಸೇರಿಸ್ಕೋಬೇಕು, ಸ್ಟಾರ್ಟಿಂಗಲ್ಲೇ ಹಾಕಬಾರ್ದು. ಚೆನ್ನಾಗಿ ಕುದೀತಾ ಇದೆ. ಈಗ ಸಣ್ಣ ಊರಿನಲ್ಲೇ ಇದನ್ನ ಕುದಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಇದರ ಜೊತೆಗೆ ಹಾಲು ಕೆನೆನೇ ನಾನು 1 ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೀವು ಮಿಲ್ಕ್ ಕ್ರೀಮ್ ಇದ್ದರೆ ಮಿಲ್ಕ್ ಕ್ರೀಮನ್ನು ಉಪಯೋಗಿಸ್ಬೋದು. ನಾನು ಸಾಮಾನ್ಯವಾಗಿ ಹಾಲು ಕೆನೆನೇ ಹಾಕಿರ್ತೀನಿ ಮೇಲಿಂದ.
ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದರೆ ಗ್ರೇವಿ ರೆಡಿನೇ ಆಗೋಯಿತು. ನೋಡಿ ಎಷ್ಟು ಸುಲಭವಾಗಿ ಆಗುತ್ತೆ, ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ಈ ರೆಸಿಪಿನೊಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ, ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯ ಜೊತೆಗೆ. ಧನ್ಯವಾದಗಳು.